ನಮಸ್ತೆ ಫ್ರೆಂಡ್ಸ್, ಕಲಾವತಿ ಅಡುಗೆ ಮನೆಗೆ ಸ್ವಾಗತ. ಎಲ್ಲರಿಗೂ ಸುಸ್ವಾಗತ. ಇವತ್ತು ಹೆಸರುಬೇಳೆ ದೋಸೆ ಯಾವ ರೀತಿ ಮಾಡೋದು ನೋಡಂಬರ್ರಿ. ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಟಿಫಿನ್ ಕಟ್ಲಿಕ್ಕೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಗೆ 5 ನಿಮಿಷ ರೆಡಿ ಹಾಕ ನೋಡ್ರಿ. ಯಾವ ರೀತಿ ಮಾಡೋದತ್ತ ನೋಡಂಬರ್ರಿ. 1 ಕಪ್ ರವೆ, 1 ಕಪ್ ಅವಲಕ್ಕಿ, 1 ಕಪ್ ಚುರುಮುರಿ ತೊಗೊಂಡೆ ನೋಡ್ರಿ. ಅರ್ಧ ಕಪ್ಪಷ್ಟು ನಾನು ನೆನೆ ಇಟ್ಟಿದಂಥ ಒಂದು ಹೆಸರುಬೇಳೆನ ತೊಗೊಂಡೆ ನೋಡ್ರಿ. ಇವಾಗ ನೋಡ್ರಿ, ಒಂದು ಮಿಕ್ಸರ್ ಜಾರಿಗೆ ನಾನು ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡ್ರಿ. ತೊಗೊಂಡಿದ್ದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೇ ವಿಧಾನದಾಗ ಕರೆಕ್ಟಾಗಿ ಇದೇ ಮೆಥಡ್ ಫಾಲೋ ಮಾಡಿರಿ. ಮಸ್ತ್ ಬರ್ತಾವೆ ನೋಡ್ರಿ ದೋಸೆ. ಮಕ್ಕಳಿಗೆ ಇಷ್ಟ ಆಗ್ತವೆ, ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತದೆ. ಒಂದು ಸಲ ಈ ವಿಧಾನದಾಗ ಟ್ರೈ ಮಾಡಿ ನೋಡ್ರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಈಗೆಲ್ಲ ತೊಗೊಂಡಿದ್ದ ಇಂಗ್ರೀಡಿಯೆಂಟ್ಸ್ನ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿ ನೋಡ್ರಿ. ಒಂದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿ ನೋಡ್ರಿ. 1 ಸ್ಪೂನ ಸಕ್ಕರೆ ಹಾಕೊಂಡಿ ನೋಡ್ರಿ. ಮತ್ತು ಸ್ವಲ್ಪ ಅಡುಗೆ ಸೋಡಾ ಮತ್ತು ಇನೋ ಹಾಕೊಂಡಿ ನೋಡ್ರಿ. ಇನೋ ಬೇಕಂದರೆ ಹಾಕೋರಿ, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಇನೋ ಮತ್ತು ಅಸಿಡಿಟಿ ಕಮ್ಮಿ ಆಗುತ್ತೆ ಅನ್ನೋ ಸಲುವಾಗಿ ಇನೋ, ಮತ್ತು ಉಬ್ಬು ಬರ್ತದೆ ಹಿಟ್ಟು ಅನ್ನೋ ಸಲುವಾಗಿ ಇನ್ನೊಂದು ಹಾಕೊಂಡಿ ನೋಡ್ರಿ ನಾನು. ಮತ್ತು 2 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕೊಂಡು ಎಲ್ಲ ಮಿಕ್ಸಿಗೆ ಹಾಕೊಂಬಂದ್ಬಿಟ್ಟು ನೋಡ್ರಿ. ಸಣ್ಣಗೆ ಈ ಥರ ನುಣ್ಣಗೆ ಆಗ್ಬೇಕು ನೋಡ್ರಿ ಹಿಟ್ಟು. ನೋಡ್ರಿ ಯಾವ ರೀತಿ ಕಾಣ್ಲತ್ತದ. ಈಗ ನಿಮ್ಗೆ ಗ್ರೀನ್ ಕಲರ್ ಕಾಣ್ಲತ್ತದ ನೋಡ್ರಿ. ಈ ಥರ ರೆಡಿ ಆಗ್ಬೇಕು ನೋಡ್ರಿ. ಇವಾಗ ನಾವು ಚಟ್ನಿ ಇದಕ್ಕೆ ಭಾಳ ಒಂದು ಬೆಸ್ಟ್ ಆದಂಥ ಒಂದು ಬೆಸ್ಟ್ ಕಾಂಬಿನೇಷನ್ ಆದಂಥ ಒಂದು ಹೊಸ ವಿಧಾನದಾಗ ನಿಮಗೆ ಚಟ್ನಿ ತೋರಿಸ್ತೀನಿ ನೋಡ್ರಿ. ಈ ಥರ ಚಟ್ನಿ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿರಿ ನೀವು. ಭಾಳ ಸಿಂಪಲ್ ಐತ್ರಿ ಮಾಡೋದು. ಟೇಸ್ಟ್ ಮಾತ್ರ ಅದ್ಭುತ ಇರ್ತದೆ. ಸ್ವಲ್ಪ ಶೇಂಗಾ ತೊಗೊಂಡು 2 ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಂಡಿ ನೋಡ್ರಿ. ಇದಕ್ಕೆ ಹುಂಚಿಗೆ ತೊಗೊಂಡಿನಿ. ಸ್ವಲ್ಪ ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ, ಸ್ವಲ್ಪ ಸಕ್ಕರೆ ತೊಗೊಂಡಿನಿ, ಸ್ವಲ್ಪ ಪುಟಾಣಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿ ನೋಡ್ರಿ. ನಾನು ಇಷ್ಟನ್ನ ತೊಗೊಂಡು ಎಲ್ಲ ಮಿಕ್ಸರ್ಗೆ ಹಾಕೊಂಡು ಬಂದುಬಿಟ್ಟೆ ನೋಡ್ರಿ. ನೀವು ಹೋಟೆಲ್ ಒಳಗೆಲ್ಲ ಚಟ್ನಿ ಉಣ್ತಿಲ್ಲ, ಅದೇ ಥರನೇ ಮಸ್ತ್ ಹಾಕೋದು ನೋಡ್ರಿ. ಒಂದು ಸಲ ಆ ವಿಧಾನದಾಗ ನಾ ಹೇಳಿದಂಥ ವಿಧಾನದಾಗ ಟ್ರೈ ಮಾಡಿ ನೋಡ್ರಿ. ಇವಾಗ ನೋಡ್ರಿ ಹಂಚು ಕಾಯ್ದೈತಿ. ಅದಕ್ಕೆ ಚೆಂದಾಗಿ ಸ್ವಲ್ಪ ನೀರು ಹೊಡ್ಕೊಂಡು ಕಾಟನ್ ಬಟ್ಟೆ ತೊಗೊಂಡು ಒರೆಸ್ಕೊಂಡೆ ನೋಡ್ರಿ. ಮತ್ತು ಇದು ಹಿಟ್ಟು ನೆನಪಿರಲಿ, ಒಂದು 10 ನಿಮಿಷ ನೆನೆಬೇಕು ರೀ ಫ್ರೆಂಡ್ಸ್. ಒಂದು 10 ನಿಮಿಷ ನೆನಿಲ್ರಿ ಇದು ಹಿಟ್ಟು. ನೆನೆದಾದ್ಮೇಲೆ ನಾನು ದೋಸೆನ ಹಾಕಿ ತೋರಿಸ್ಲತ್ತೀನಿ ನೋಡ್ರಿ ನಿಮ್ಗೆ. ನೋಡ್ರಿ ಎಷ್ಟು ಮಸ್ತ್ ಬಂದೈತಿ. ನೀವು ನೆನೆಸೋದು ಬೇಡ, ರುಬ್ಬೋದು ಬೇಡ, ಕುಟ್ಟೋದು ಬೇಡ, ಏನು ಬೇಡ. ಕಿರಿಕಿರಿನೇ 10 ನಿಮಿಷನಾಗ ರೆಡಿ ಆಗೋವಂಥ ಒಂದು ದೋಸೆ ವಿಧಾನದಾಗ ತೋರಿಸಿ ನೋಡ್ರಿ. ಭಾಳ ಮತ್ತು ಹೆಲ್ತಿಗೂ, ಮಕ್ಕಳು ಹೆಲ್ತಿಗೂ ಭಾಳ ಒಳ್ಳೆಯದು. ಮನೆ ಮಂದಿಗೆಲ್ಲ ಇಷ್ಟ ಆಗ್ತದೆ. ಮತ್ತು ಭಾಳ ಮಾಡೋದು ಭಾಳ ಸುಲಭವಾಗಿ ತೋರಿಸೀನಿ ರೀ. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡ್ರಿ. ಮತ್ತು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಯಾವ ಥರ ದೋಸೆ ಬೇಕತ್ತಂದು ಅನ್ನೋದು ಮತ್ತು ನಾನು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೇನೆ ನೋಡ್ರಿ. ಇವಾಗ ನೋಡ್ರಿ, ಇದು ಸ್ವಲ್ಪ ಒಂದು ನಿಮಿಷ ಅಥವಾ 1.5 ನಿಮಿಷ 2 ನಿಮಿಷ ತನಕ ಮೀಡಿಯಮ್ ಫ್ಲೇದಾಗ ಉರಿ ಇಟ್ಕೊಂಡು ಈ ಥರ ಬೇಯಿಸ್ಕೊಂಡು ನೋಡ್ರಿ. ನಾನು ಈಗ ನೋಡ್ರಿ ನೋಡ್ತಾ ಇರ್ಬೋದು ನೀವು. ಆರಾಮಾಗಿ ದೋಸೆ ಏಳತ್ತದ ನೋಡ್ರಿ. ದೋಸೆ ಹತ್ಕೊಳತ್ತಿಲ್ಲ, ಹಂಚಿಗೆಲ್ಲ ಹತ್ಕೊಂಡಿಲ್ಲ. ಮತ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತದೆ ರೀ. ಅಷ್ಟೇ ಹೆಲ್ದಿ ಇರ್ತದೆ. ಟ್ರೈ ಮಾಡಿರಿ. ಮತ್ತು ಇನ್ನೊಂದು ಸಲ ದೋಸೆ ಹಾಕಿ ತೋರಿಸ್ತೇನೆ ನೋಡ್ರಿ ನಿಮ್ಗೆ ನಾನು, ತಿಳಿದಿಲ್ಲ ಅಂದ್ರೆ. ಮತ್ತು ಹಂಚಿಗೆ ಸ್ವಲ್ಪ ನೀರು ಹೊಡ್ಕೊಂಡು ಕಾಟನ್ ಒಂದು ಬಟ್ಟೆ ತೊಗೊಂಡು ಚೆಂದಾಗಿ ಒರೆಸ್ಕೋಬೇಕು ನೋಡ್ರಿ. ಚೆಂದಾಗಿ ಒರೆಸೋದಿಂತ್ರ ಅವೆಲ್ಲ ಹಂಚೆಲ್ಲ ಕ್ಲೀನ್ ಆಗುತ್ತಲ್ಲ, ಮತ್ತು ದೋಸೆ ಚೆಂದ ಬರ್ತದೆ. ಈ ವಿಧಾನದಾಗ ಒಂದು ಸಲ ಟ್ರೈ ಮಾಡಿ ನೋಡ್ರಿ. ನೀವು ಬೇಕಾದ್ರೆ ಎಷ್ಟು ಟೇಸ್ಟ್ ಹಾಕೋ, ಎಷ್ಟು ಮಸ್ತ್ ಹಾಕದ. ಮತ್ತು ಭಾಳ ಅಂದ್ರೆ ಭಾಳ ಸುಲಭವಾಗಿ ಮಾಡ್ಕೋಬೋದಲ್ರಿ, ಅದ್ರ ಸಲುವಾಗಿ. ಮತ್ತು ಈ ತೆಳ್ಳಗೆ ಹಾಕೋಬೇಕ್ರಿ ದೋಸೆ. ದಪ್ಪ ಹಾಕೋಬಾರ್ದು, ತೆಳ್ಳಗೆ ಹಾಕೋಬೇಕು ನೋಡ್ರಿ. ತೆಳ್ಳಗೆ ಹಾಕೊಂಡ್ರೆ ಟೇಸ್ಟ್ ಹಾಕದ್ರಿ. ಇದು ನೆನಪಿರಲಿ. ದಪ್ಪ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ತೆಳ್ಳಗೆ ಮಾಡ್ಕೋಬೇಕು. ಭಾಳ ಅಂದ್ರೆ ಭಾಳ ಮೃದುವಾಗಿ ಟೇಸ್ಟಾಗಿ, ನಿಮಗೆ ಖಡಕ್ಕಾಗಿ ಬೇಕಂದ್ರೆ ಖಡಕ್ಕಾಗಿನೂ ಬೇಯಿಸ್ಕೋಬೋದು, ಮೆತ್ತಗೆ ಬೇಕಂದ್ರೆ ಮೆತ್ತಗೂ ರೆಡಿ ಮಾಡ್ಕೋಬೋದು. ನಿಮಗೆ ಯಾವ ವಿಧಾನದಾಗ ಬೇಕು ಆ ಥರ ರೆಡಿ ಮಾಡ್ಕೋಬೋದು ನೋಡ್ರಿ. ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಬ್ಯಾಚುಲರ್ಸ್ ಇದ್ರಂದ್ರೆ ಅವ್ರಿಗಂತೂ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗ್ತದೆ ನೋಡ್ರಿ. ಕ್ವಿಕ್ಕಾಗಿ ಭಾಳ ಫಾಸ್ಟಾಗಿ ಆಗುವಂಥ ಒಂದು ರೆಸಿಪಿ ಐತೆ ನೋಡ್ರಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡ್ರಿ ಪಟ ಪಟ. ಇಂಥವೇ ರೆಸಿಪಿಗಳನ್ನ ಹಾಕ್ತಿರ್ತೀನಿ ಡೈಲಿ. ಮತ್ತು ಆಲ್ ಅಂತ ಕ್ಲಿಕ್ ಮಾಡಿರಿ, ಗಂಟಿನ ಕ್ಲಿಕ್ ಮಾಡಿರಿ. ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಗೆ ಪಟ್ಟನೆ ಬರ್ತದೆ. ಮತ್ತು ಇದೇ ಥರ ರುಚಿಕರವಾದ ಒಂದು ಭಾಳ ಸಿಂಪಲ್ ಆದ ಒಂದು ರೆಸಿಪಿಯೊಂದಿಗೆ ನಾಳೆಗೆ ಬರ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.